ಬೆಂಗಳೂರಿಗೆ ಇಂದೇ ಬೀಗ ಬೀಳೋದು ಫಿಕ್ಸ್ ಆಗುತ್ತಾ? ಇಂದೇ ನೈಟ್ ಕರ್ಫ್ಯೂ ಲಾಕ್ಡೌನ್ ಬಗ್ಗೆ ನಿರ್ಧಾರ ಆಗುತ್ತಾ? ಇಂದು ಸಂಜೆಯಿಂದಲೇ ಕಠಿಣಾತಿ ಕಠಿಣ ರೂಲ್ಸ್ ಜಾರಿಯಾಗುತ್ತಾ? ಇಂದಿನಿಂದ ಬೆಂಗಳೂರಿನ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತಾ? ಇಂದು ಬೆಂಗಳೂರಿನ ಪಾಲಿಗೆ ಅಕ್ಷರಶಃ ಡಿಸೈಡ್ ಡೇನಾ? ಇಂದು ರಾಜ್ಯ ರಾಜಧಾನಿ ಬೆಂಗಳೂರಿನ ಪಾಲಿಗೆ ಅಕ್ಷರಶಃ ಡಿ ಡೇ. ಯಾಕಂದ್ರೆ ಸಿಲಿಕಾನ್ ಸಿಟಿಯ ಕೋಟಿ ಜನರ ಭವಿಷ್ಯವೇ ನಿರ್ಧಾರವಾಗಲಿದೆ. ಅರ್ಥಾತ್ ಲಾಕ್ಡೌನ್, ಸ್ಟ್ರಿಕ್ಟ್ ರೂಲ್ಸ್ ಬಗ್ಗೆ ಅಂತಿಮ ತೀರ್ಮಾನವಾಗಲಿದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಇಂದಿನಿಂದ ಬೆಂಗಳೂರಿಗೆ ಬೀಗ ಬೀಳೋ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಎಲ್ಲ ಮುಖಂಡರ ಜೊತೆ ಮಾತುಕತೆ ಮಾಡಿದ್ಮೇಲೆ ಅಂತಿಮವಾಗಿ ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಬೆಂಗಳೂರು ಈಗ ಎಪಿ ಸೆಂಟರ್ ಆಫ್ ದಿಸ್ ಸೆಕೆಂಡರಿ ವೇವ್ ಸ್ಪ್ರೆಡ್. ಹಾಗಾಗಿ ಇದಕ್ಕೆ ವಿಶೇಷವಾಗಿ ನಾವು ಕಾರ್ಯಯೋಜನೆಯನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಹೇಳಿದಾಗ ನಾವು ಮಾಡಬೇಕಾಗ್ತದೆ. ಆದರೆ ರಾಜ್ಯ ಸರ್ಕಾರದ ಮುಂದೆ ಲಾಕ್ಡೌನ್ ಮಾಡುವಂಥದ್ದಿಲ್ಲ. ಬೆಂಗಳೂರು ಲಾಕ್ಡೌನ್ ವಿಚಾರವಾಗಿ ನಾವು ಚರ್ಚೆ ಮಾಡಿದ್ರೆ, ಯಾಕಂದ್ರೆ ಅದು ಕೂಡ ಚರ್ಚೆ ಮಾಡಿದ್ದೀನಿ. ನಮ್ಮೆಲ್ಲರ ಸಭೆ ಆದ್ಮೇಲೆ ಬಹುಶಃ ಒಂದು ಬಿಗಿಯಾದಂತ ಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಮ್ಮತಿಸಿದ್ದಾರೆ. ಕೆಲವು ಬಿಗಿಯಾದಂತ ಕ್ರಮಗಳ ಅನಿವಾರ್ಯತೆ ಬೆಂಗಳೂರಿನಲ್ಲಿ ಇದೆ. ಬಡವರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಲಾಕ್ಡೌನ್ನ ಆ ಒಂದು ಪ್ರಸ್ತಾವನೆನೇ ಸರ್ಕಾರದ ಮುಂದೆ ಇಲ್ಲ. ಬಿಗಿಯಾದಂತ ಕ್ರಮ ತೆಗೆದುಕೊಳ್ಳದೆ ಇದ್ರೆ ನಾವು ಇದನ್ನ ನಿಯಂತ್ರಣ ಮಾಡೋದು ಅಸಾಧ್ಯ. ಬೆಂಗಳೂರಿಗೆ ಹಿಂದೆ ಬೀಳುತ್ತಾ ಬೀಗ. ಎಸ್, ಕಿಲ್ಲರ್ ಕೊರೋನಾ ಅಟ್ಟಹಾಸಗೈಯುತ್ತಿರುವ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಹಿಂದೆ ಬೀಗ ಬೀಳುತ್ತಾ ಬೆಂಗಳೂರೇ ಇಂದು ಕಂಪ್ಲೀಟ್ ಬಂದ್ ಆಗುತ್ತಾ? ನರಪಿಳ್ಳಿಯು ಮನೆಯಿಂದ ಹೊರ ಬರಲಾಗದ ಪರಿಸ್ಥಿತಿ ನಿರ್ಮಾಣವಾಗುತ್ತಾ? ಬೆಂಗಳೂರಿಗರು ಒಂದು ವರ್ಷದ ಹಿಂದೆ ಅನುಭವಿಸಿದ ಯಾತನೆಯನ್ನ ಮತ್ತೆ ಇಂದಿನಿಂದಲೇ ಎದುರಿಸಬೇಕಾಗುತ್ತಾ? ಹೊಸ್ತಿಲು ದಾಟಲಾಗದೆ 10 ರಿಂದ 15 ದಿನಗಳ ಕಾಲ ಮತ್ತೆ ಮನೆಯೊಳಗೆ ಲಾಕ್ ಆಗಬೇಕಾಗುತ್ತಾ? ಬೆಂಗಳೂರಿನ ಭವಿಷ್ಯ ನಿರ್ಧಾರಕ್ಕೆ ಕೌಂಟ್ ಡೌನ್. ಸಂಪೂರ್ಣ ಸ್ತಬ್ಧವಾಗುತ್ತಾ ರಾಜ್ಯ ರಾಜಧಾನಿ? ನಿಜ, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬೆಂಗಳೂರಿನ ಸಿಲಿಕಾನ್ ಸಿಟಿಯಲ್ಲಿರೋ ಕೋಟಿ ಜನರ ಭವಿಷ್ಯವೇ ನಿರ್ಧಾರವಾಗಲಿದೆ. ರಣ ರಾಕ್ಷಸನ ರೂಪ ತಾಳಿರೋ ಹೆಮ್ಮಾರಿ ವೈರಸ್ ಅನ್ನ ತಡೆಗಟ್ಟೋಕೆ ಸರ್ಕಾರ ಇಡೀ ಬೆಂಗಳೂರನ್ನೇ ಸ್ತಬ್ಧಗೊಳಿಸುತ್ತಾ ಅನ್ನೋ $1 ಮಿಲಿಯನ್ ಪ್ರಶ್ನೆ ಇಡೀ ರಾಜ್ಯವನ್ನೇ ಕಾಡ್ತಿದೆ. ಬೆಂಗಳೂರಿಗರಿಗಂತೂ ವರ್ಷದ ಹಿಂದಿನ ನರಕ ಯಾತನೆಯ ದಿನಗಳು ಮತ್ತೆ ಮರುಕಳಿಸೋ ಭೀತಿ ಶುರುವಾಗಿದೆ. ಬೆಂಗಳೂರಲ್ಲಿ ಕೈ ಮೀರಿ ಹೋಗಿದೆ ಕೊರೋನಾ. ಅನುಮಾನವೇ ಇಲ್ಲ, ಬೆಂಗಳೂರಿನಲ್ಲಿ ಈಗಾಗಲೇ ಕೊರೋನಾ ಪರಿಸ್ಥಿತಿ ಬಹುತೇಕ ಕೈಮೀರಿ ಹೋಗಿದೆ. ಬೆಡ್, ಆಕ್ಸಿಜನ್ಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೋಂಕಿತರು ಆಂಬ್ಯುಲೆನ್ಸ್ಗಳಲ್ಲೇ ಪ್ರಾಣ ಬಿಡ್ತಿದ್ದಾರೆ. ಸೋಂಕಿತರ ಸಂಖ್ಯೆ, ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಸರ್ಕಾರ ಅಕ್ಷರಶಃ ಅತ್ಯಂತ ಕಠಿಣ ನಿರ್ಧಾರ ಕೈಗೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಬೆಂಗಳೂರು ಲಾಕ್ಡೌನ್ ಆಗುತ್ತಾ? ಕಠಿಣ ರೂಲ್ಸ್ ಜಾರಿಯಾಗುತ್ತಾ? ಹೌದು, ಪರಿಸ್ಥಿತಿ ಬಿಗಡಾಯಿಸಿದ್ರು ಸರ್ಕಾರ ಮಾತ್ರ ಬೆಂಗಳೂರಿನಲ್ಲಿ ಹೇಳಿಕೊಳ್ಳುವಂತ ಕಠಿಣ ನಿಯಮಗಳನ್ನ ಜಾರಿಗೊಳಿಸಿಲ್ಲ. ಕೊರೋನಾ ಕಟ್ಟಿ ಹಾಕೋಕೆ ಕ್ರಮ ಕೈಗೊಳ್ಳಬೇಕಾದ ಸರ್ಕಾರದ ನಿರ್ಧಾರ ಈಗಾಗಲೇ ತಡವಾಗಿದೆ. ಹಿಂದೆ ಅಂತಿಮ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದ್ದು ಬೆಂಗಳೂರು ಲಾಕ್ಡೌನ್ ಆಗುತ್ತಾ ಇಲ್ಲ ಕಠಿಣ ರೂಲ್ಸ್ ಜಾರಿಯಾಗುತ್ತಾ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ. ಬೆಂಗಳೂರಿನಲ್ಲಿ ಬಿಗಿಯಾದ ಕ್ರಮ ಕೈಗೊಳ್ತೀವಿ. ಆರೋಗ್ಯ ಸಚಿವರಿಂದ ಕಠಿಣ ರೂಲ್ಸ್ ಮುನ್ಸೂಚನೆ.
ಇನ್ನು ಇಂದಿನ ನಿರ್ಧಾರದ ಬಗ್ಗೆ ಮಾತನಾಡಿರುವ ಆರೋಗ್ಯ ಸಚಿವ ಸುಧಾಕರ್, ಬೆಂಗಳೂರಿನಲ್ಲಿ ಬಿಗಿಯಾದ ಕ್ರಮಗಳನ್ನ ಕೈಗೊಳ್ತೀವಿ. ಬೇರೆ ಕಡೆಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ. ಹೀಗಾಗಿ ಬೆಂಗಳೂರಿಗೆ ಕಠಿಣ ಕ್ರಮ ಅಗತ್ಯ ಅಂದ್ರು. ಖಂಡಿತವಾಗಿಯೂ ಕೂಡ ನಾವು ಬೆಂಗಳೂರಿಗೆ ವಿಶೇಷವಾಗಿ ಕೆಲವು ಬಿಗಿಯಾದಂಥ ಕ್ರಮಗಳು ರಾಜ್ಯದ ಇತರ ಕಡೆಗಳಿಗಿನ್ನ ಹೋಲಿಕೆ ಮಾಡಿದರೆ ಬೆಂಗಳೂರು ಈಸ್ ದ ಎಪಿ ಸೆಂಟರ್ ಆಫ್ ದಿಸ್ ಸೆಕೆಂಡ್ರಿ ವೇವ್ ಸ್ಪ್ರೆಡ್. ಹಾಗಾಗಿ ಇದಕ್ಕೆ ವಿಶೇಷವಾಗಿ ನಾವು ಕಾರ್ಯಯೋಜನೆಯನ್ನು ಮಾಡಬೇಕು. ಲಾಕ್ಡೌನ್ ಚರ್ಚೆ ಮಾಡಿದ್ದೀವಿ ಎಂದ ಸುಧಾಕರ್. ಲಾಕ್ಡೌನ್ ಮಾಡೋದೇ ಇಲ್ಲ ಎಂದ ಅಶೋಕ್. ಸಚಿವರ ಮಾತುಗಳಲ್ಲಿ ಇಂಟ್ರೆಸ್ಟಿಂಗ್ ಕಹಾನಿ ಹೊಂದಿದೆ. ಆರೋಗ್ಯ ಸಚಿವ ಸುಧಾಕರ್ ಕಠಿಣ ರೂಲ್ಸ್ ಜೊತೆಗೆ ಲಾಕ್ಡೌನ್ ಬಗ್ಗೆಯೂ ಚರ್ಚೆ ಆಗಿದೆ ಎಂದಿದ್ದಾರೆ. ಆದರೆ ಹಿರಿಯ ಸಚಿವ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮಾಡೋದೇ ಇಲ್ಲ. ಸಿಎಂ ಯಡಿಯೂರಪ್ಪ ಕೂಡ ಈ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಲಾಕ್ಡೌನ್ ವಿಚಾರವನ್ನ ತಳ್ಳಿ ಹಾಕಿದ್ರು. ಹೀಗಾಗಿ ಸರ್ಕಾರದಲ್ಲೇ ಗೊಂದಲವಿದೆಯಾ ಅನ್ನೋ ಅನುಮಾನ ಎದ್ದಿದೆ. ಲಾಕ್ಡೌನ್ಗೆ ಸಂಪುಟ ಸಚಿವರ ವಿರೋಧ. ಆರೋಗ್ಯ ಇಲಾಖೆ, ಬಿಬಿಎಂಪಿ, ಆರೋಗ್ಯ ಸಚಿವರ ಮಾತುಗಳನ್ನ ಗಮನಿಸಿದ್ರೆ ಲಾಕ್ಡೌನ್ನತ್ತವೇ ಚಿತ್ತ ನೆಟ್ಟಿದೆ. ಆದ್ರೆ ಬೆಂಗಳೂರಿನಲ್ಲಿ ಲಾಕ್ಡೌನ್ ಹೇರೋ ಬಗ್ಗೆ ಸಂಪುಟದ ಹಲವು ಸಚಿವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಬೊಮ್ಮಾಯಿ, ಸೋಮಣ್ಣ ಲಾಕ್ಡೌನ್ ಹೇರೋದು ಬೇಡ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯೇ ಒಂದು ಸುತ್ತಿನ ಸಭೆ ನಡೆಸಿದ ಸಚಿವರು. ಬೆಂಗಳೂರಿಗೆ ಬೀಗ ಹಾಕೋ ಬಗ್ಗೆ ಸರ್ಕಾರದ ಹಿರಿಯ ಸಚಿವರು ನಿನ್ನೆ ಅಧಿಕಾರಿಗಳ ಜೊತೆ ಮಹತ್ವದ ಮೀಟಿಂಗ್ ಮಾಡಿದ್ರು. ಇಂದು ಏನೆಲ್ಲ ಕಠಿಣ ರೂಲ್ಸ್ ತರಬಹುದು ಅನ್ನೋ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಸಿದ್ರು. ಹಾಗಾದ್ರೆ ಸಭೆಯಲ್ಲಾದ ಚರ್ಚೆಯ ಇನ್ಸೈಡ್ ಕಹಾನಿ ಏನು ಅಂತ ತೋರಿಸ್ತೀವಿ ನೋಡಿ. ಬೆಂಗಳೂರಿನಲ್ಲಿ ಜನ ಸೇರುವ ಸ್ಥಳಗಳಲ್ಲಿ ಸೆಕ್ಷನ್ 144 ಜಾರಿಗೊಳಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಿದೆ. ಅಷ್ಟೇ ಅಲ್ಲ, ಧಾರ್ಮಿಕ ಸಭೆ ಸಮಾರಂಭಕ್ಕೂ ಬ್ರೇಕ್ ಹಾಕುವುದು, ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಹೆಚ್ಚಳದ ಬಗ್ಗೆಯೂ ಚರ್ಚೆಯಾಗಿದೆ. ಲಾಕ್ಡೌನ್ ಬದಲು ಕಠಿಣ ರೂಲ್ಸ್ ಜಾರಿಗೊಳಿಸುವ ಬಗ್ಗೆ ಅಧಿಕಾರಿಗಳ ಜೊತೆ ಸಚಿವರು ಚರ್ಚೆ ನಡೆಸಿದ್ದಾರೆ. ಇಂದಿನ ಮೀಟಿಂಗ್ನತ್ತ ಎಲ್ಲರ ಚಿತ್ತ. ಸಿಎಂ ನಿರ್ದೇಶನದಂತೆ ಸಚಿವ ಅಶೋಕ್ ನೇತೃತ್ವದಲ್ಲಿ ಇಂದು ಮೀಟಿಂಗ್ ನಡೆಯಲಿದ್ದು ಬೆಂಗಳೂರಿನ ಭವಿಷ್ಯ ನಿರ್ಧಾರವಾಗಲಿದೆ. ಸಭೆಯಲ್ಲಿ ಬೆಂಗಳೂರು ಶಾಸಕರು, ಸಚಿವರು, ಸಂಸದರು ಭಾಗಿಯಾಗಲಿದ್ದಾರೆ. ಇದೇ ಸಭೆ ಮೇಲೆ ಬೆಂಗಳೂರು ಭವಿಷ್ಯ ನಿಂತಿದೆ. ಏನೇ ಆದ್ರೂ ರಾಜ್ಯ ರಾಜಧಾನಿಯಲ್ಲಿ ಇಂದಿನಿಂದ ಅತ್ಯಂತ ಕಠಿಣ ರೂಲ್ಸ್ ಜಾರಿಗೊಳಿಸುವುದು ಪಕ್ಕಾ ಎನ್ನಲಾಗ್ತಿದೆ. ಒಟ್ನಲ್ಲಿ ಬೆಂಗಳೂರು ಪಾಲಿಗೆ ಇಂದು ಡಿ-ಡೇ ಆಗಿದ್ದು ಸರ್ಕಾರ ಅತ್ಯಂತ ಕಠಿಣ ನಿಲುವು ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಆದ್ರೆ ಜನರು ಮಾತ್ರ ಎಲ್ಲದಕ್ಕೂ ಸಿದ್ಧರಾಗಲೇಬೇಕಿದೆ. ಏನೇ ರೂಲ್ಸ್ ಜಾರಿಯಾದ್ರೂ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕಾಗಿದೆ. ಶಿವರಾಜ್, ಟಿವಿ9 ಬೆಂಗಳೂರು.